ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಾಮಾಯಣದಲ್ಲಿ ಬರುವ ಬಹುಮುಖ್ಯ ಪಾತ್ರಗಳಲ್ಲಿ ಕುಂಭಕರ್ಣನು ಅತಿ ಪ್ರಮುಖನಾದವನು. ರಾಮಾಯಣದ ಅಧ್ಯಾಯಗಳು ಕುಂಭಕರ್ಣನ ಕುರಿತಾದ ವಿಚಾರಗಳನ್ನು ರಸವತ್ತಾಗಿ ವರ್ಣಿಸಿವೆ. ರಾವಣನಷ್ಟೇ ಬಲಶಾಲಿಯಾಗಿದ್ದರೂ ಕುಂಭಕರ್ಣ ರಾವಣನಷ್ಟು ಅಧರ್ಮಿಯಾಗಿರಲಿಲ್ಲ ಎಂದು ಉಲ್ಲೇಖಿಸುತ್ತವೆ. ಆದರೆ ರಕ್ತದಲ್ಲೇ ಬೆರೆತಿದ್ದ ರಾಕ್ಷಸ ಪ್ರವೃತ್ತಿ ಕುಂಭಕರ್ಣನನ್ನ ಕ್ಷಣಕ್ಷಣವೂ ರಾವಣನ ರೂಪದಲ್ಲಿ ಬದಲಾಯಿಸುತ್ತಿತ್ತು. ಯಾಕಂದ್ರೆ ಕುಂಭಕರ್ಣನಿಗೆ ರಾವಣನ ಮೇಲಿದ್ದ ಅತಿಯಾದ ವ್ಯಾಮೋಹ ಹಾಗೂ ಅಣ್ಣನೆನ್ನುವ ಕಾಳಜಿ ಕುಂಭಕರ್ಣನ ದುರಂತ ಸಾವಿಗೆ ಕಾರಣವಾಗಿ ಬಿಡಿತು. ನಿದ್ರಾಸನದ ವರ ಪಡೆದಿದ್ದ ಕುಂಭಕರ್ಣ ಒಮ್ಮೆ ನಿದ್ದೆಗೆ ಜಾರಿದನೆಂದರೆ ತ್ರಿಲೋಕಗಳು ಒಂದಾದರೂ ಕೂಡ ಅವನ ನಿದ್ರಾಭಂಗ ಮಾಡಲು ಸಾಧ್ಯವಾಗ್ತಿತ್ತು. ಅಜಾನುಭಾವವಾಗಿದ್ದ ಕುಂಭಕರ್ಣ ನಿದ್ರೆ ಮಾಡುತ್ತಿದ್ದ ಪರಿ ಹಾಗೂ ನಿದ್ರೆಯಿಂದ ಎಬ್ಬಿಸಲು ಪ್ರಯತ್ನಿಸಿದ ಸಾಹಸಗಾಥೆ ನಿಜಕ್ಕೂ ರಾಮಾಯಣದಲ್ಲಿ ಬರುವ ಕುತೂಹಲಭರಿತ ಕಥಾನಕಗಳ ಪೈಕಿ ಒಂದು. ಇವತ್ತಿನ ಎಪಿಸೋಡ್ನಲ್ಲಿ ಕುಂಭಕರ್ಣನ ಸ್ವಾರಸ್ಯಭರಿತ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಕುಂಭಕರ್ಣನ ನಿದ್ರಾಭಂಗ ಮಾಡಿದ್ದೇಗೆ ಅನ್ನೋದರ ಜೊತೆಗೆ ಆತನ ದುರಂತ ಸಾವು ಹೇಗಾಯಿತು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕುಂಭಕರ್ಣನ ವಿಸ್ತೃತ ವರ್ಣನೆ ಕಾಣಸಿಗುವುದು ರಾಮ ಲಂಕೆಗೆ ದಾಪುಗಾಲಾಕಿದ 9ನೆಯ ದಿನದಲ್ಲಿ. ಆ ವೇಳೆಗೆ ಲಂಕೆ ಅಲ್ಲೋಲ ಕಲ್ಲೋಲವಾಗಿತ್ತು. ರಾಮಚಂದ್ರ ಸಮುದ್ರದ ಮೇಲೆ ಕಲ್ಲಿನ ಸೇತುವೆ ನಿರ್ಮಿಸಿ ಆಗಿತ್ತು. ಶುಕ ಸಾರಣರ ಗೂಢಚರ್ಯ ವಿಫಲವಾಗಿ ಸೆರೆ ಸಿಕ್ಕು ರಾಮನ ಕೃಪೆಯಿಂದ ಬದುಕಿ ಬಂದು ರಾವಣನಿಗೆ ಬುದ್ಧಿ ಹೇಳಿದ್ರು ಅವರು. ವಿದ್ಯುಜ್ಯೂಹನ ಮಾಯೆ ನಿಷ್ಫಲವಾಗಿತ್ತು. ಸುಗ್ರೀವ ರಾವಣನ ಮೇಲೆ ಏಕಾಏಕಿ ಬಿದ್ದು ದಿಢೀರನೆ ಘಾಸಿ ಮಾಡಿ ಹೋಗಿದ್ದ. ಇಂದ್ರಜಿತ್ತನ ನಾಗಪಾಶ ಅಸ್ತ್ರವು ವ್ಯರ್ಥವಾಗಿತ್ತು. ಧೂಮ್ರಾಕ್ಷ, ವಜ್ರದಂಷ್ಟ್ರ, ಅಕಂಪನ, ಪ್ರಹಸ್ತ ಮೊದಲಾದ ಸೇನಾಪತಿಗಳನ್ನೆಲ್ಲ ರಾಮ ಕೊಂದು ರಾವಣನ ಸೈನ್ಯವನ್ನ ಧೂಳಿಪಟ ಮಾಡಿ ಆಗಿತ್ತು. ಸ್ವಯಂ ರಾವಣನೇ ಹೋಗಿ ರಾಮ ಬಾಣದ ರುಚಿ ನೋಡಿ ಸೋತು ರಾಮ ಭಿಕ್ಷೆಯಿಂದ ಜೀವ ಉಳಿಸಿಕೊಂಡು ಜೀವಗಳನ್ನೆನಿಸಿಕೊಂಡಿದ್ದ. ಮರುದಿನವೂ ರಾವಣನೇ ಹೋಗಿದ್ದರೆ ಸತ್ತ ಸಮಾಚಾರವು ನಿದ್ರೆಯಲ್ಲಿದ್ದ ಕುಂಭಕರ್ಣನಿಗೆ ತಿಳಿತಿರಲಿಲ್ಲ. ಮುಗಿದೇ ಹೋಗಬೇಕಿದ್ದ ಯುದ್ಧವನ್ನ ಹಾಗೆ ನಿಲ್ಲಿಸದೆ ಉಳಿದ ತನ್ನ ತಮ್ಮ, ಮಕ್ಕಳು, ಮಿತ್ರ ಬಾಂಧವರೆಲ್ಲರನ್ನೂ ಮೊದಲು ಕೊಲ್ಲಿಸಿ ಆಮೇಲೆ ಸಾಯೋಣವೆಂದು ರಾವಣ ಕುಂಭಕರ್ಣನನ್ನ ಎಬ್ಬಿಸಲು ಅಣತಿ ಇಡುತ್ತಾನೆ. ಕುಂಭಕರ್ಣ ನೆಮ್ಮದಿಯಿಂದ ನಿದ್ರಿಸುತ್ತಿರುವುದು ರಾವಣನಿಗೆ ಹೊಟ್ಟೆ ಉರಿ ಉಂಟು ಮಾಡುತ್ತೆ. ಅದನ್ನೇ ಹೀಗೆ ವರ್ಣಿಸ್ತಾರೆ: ಸುಖಂ ಸ್ವಪಿತಿ ನಿಶ್ಚಿಂತಃ ಎನ್ನುತ್ತಾನೆ ರಾವಣ. ಹೀಗೆ ರಾವಣ ಕಂಡವರನ್ನೆಲ್ಲ ಅಸೂಯೆ ಪಡ್ತಾನೆ. ಆ ಚಡಪಡಿಕೆಯಲ್ಲಿ ಬ್ರಹ್ಮಶಾಪ ನೆನಪಿಗೆ ಬರುತ್ತೆ. ವೇದವತಿ ಶಾಪ, ಅನರಣ್ಯನ ಶಾಪ, ಉಮಾ, ನಂದಿ, ರಂಭೆ, ವರುಣ ಪುತ್ರಿಯರ ಶಾಪವೆಲ್ಲವನ್ನೂ ರಾವಣ ನೆನೆಯುತ್ತಾನೆ. ಅದೇ ಎದೆ ಉರಿಯಲ್ಲಿ ಕುಂಭಕರ್ಣನನ್ನ ಎಬ್ಬಿಸಿ ಎಂದಪ್ಪಣೆ ಮಾಡ್ತಾನೆ. ಆಗ ಕುಂಭಕರ್ಣನ ನಿದ್ರೆಯ ಪರಿ ತೆರೆದುಕೊಳ್ಳುತ್ತೆ. ಕುಂಭಕರ್ಣ ಲಂಕೆಯ ಒಂದು ಗುಹೆಯಲ್ಲಿ ಮಲಗಿದ್ದನೆನ್ನುತ್ತೆ ರಾಮಾಯಣ. ಆ ಗುಹೆ ಸರ್ವಗಂಧ ವಾಸಿತವಾಗಿ ಬಹು ದೊಡ್ಡದಾಗಿತ್ತು. ಯಾಕಂದ್ರೆ ಕುಂಭಕರ್ಣನ ಆಕೃತಿಯೇ ಬಹು ದೊಡ್ಡದಿತ್ತು. ಕೋಟೆಯೊಳಗೆ ಅವನು ಎದ್ದು ನಿಂತರೆ ಹೊರಗಿನ ವಾನರರಿಗೆ ಕಾಣುತ್ತಿದ್ದ. ಹೊರಬರಲು ಕೋಟೆಯ ಪ್ರಕಾರ ಬಾಗಿಲುಗಳನ್ನ ಒಳಗೊಂದು ಕಾಲು ಹೊರಗೊಂದು ಕಾಲು ಇಟ್ಟು ಅವನು ದಾಟಿ ಬರಬೇಕಿತ್ತೆಂದರೆ ಅವನ ಆಕಾರವನ್ನ ಊಹಿಸಿಕೊಂಡರೆ ಅವನು ಅದೆಂತಹ ದೈತ್ಯ ದೇಹಿಯಾಗಿದ್ದನೆನ್ನುವುದು ತಿಳಿಯುತ್ತೆ. ಇಂಥವನ ಉದ್ದಗಲ ಎತ್ತರಕ್ಕೆ ಮಲಗಲು ಯಾವ ಅರಮನೆಯೂ ಸಾಕಾಗುತ್ತಿರಲಿಲ್ಲವಾದ್ದರಿಂದ ಊರಾಚೆ ಒಂದು ದೊಡ್ಡ ಗವಿಯನ್ನೇ ಈತ ನಿದ್ರೆಗೆ ಆರಿಸಿಕೊಂಡಿದ್ದ. ಸೂರ್ಯ ರಶ್ಮಿಯ ಸುಳಿವು ಅಲ್ಲಿ ಅಸಾಧ್ಯವಾಗಿತ್ತು. ಯಾವ ಶಬ್ದಕ್ಕೂ ಅದು ಕಿವುಡಾಗಿತ್ತು. ನಿದ್ರಿಸುವವನು ಬಯಸುವ ಎಲ್ಲಾ ಸೌಕರ್ಯಗಳು ಅದರಲ್ಲಿದ್ದು ಉಪದ್ರವಕಾರಕವಾದ ಯಾವ ನಿದ್ರಾಭಂಗ ಸಂಭವಕ್ಕೂ ಅಲ್ಲಿ ಅವಕಾಶವಿರಲಿಲ್ಲ. ಇಂಥವನ ನಿದ್ರೆ ಅನೇಕ ಸಹಸ್ರ ವರ್ಷಗಳು ನಿರ್ವಿಘ್ನದಿಂದ ಅಲ್ಲಿ ಸಾಗಿತ್ತು. ಆದರೆ ಕುಂಭಕರ್ಣನನ್ನ ಬಾಚಿ ತಬ್ಬಲು ಬಂದಿತ್ತು ಅವನ ಮೃತ್ಯು. ಅವನನ್ನೆಬ್ಬಿಸಲು ರಾಕ್ಷಸ ವೀರರು ಪಡಬಾರದ ತೊಂದರೆಗಳನ್ನೆಲ್ಲ ಪಡ್ತಾರೆ. ಅವನ ಉಚ್ಛ್ವಾಸ ನಿಶ್ವಾಸಗಳೇ ಎದುರಿಸಲು ಕಷ್ಟವಾಗಿದ್ದವು. ಬಾಗಿಲಲ್ಲಿ ನಿಂತ ಸೈನಿಕರನ್ನ ಅವನ ಉಚ್ಛ್ವಾಸ ಒಳಗೆ ಸೆಳೆದುಕೊಂಡು ನಿಶ್ವಾಸದೊಡನೆ ಹೊರದಬ್ಬುತ್ತಿತ್ತು. ಹೀಗೆ ಹರಸಾಹಸ ಪ್ರಯತ್ನ ಪಟ್ಟು ಅವರು ಒಳಗೆ ಪ್ರವೇಶಿಸಬೇಕಾಯಿತು. ಅದನ್ನೇ ಯತ್ನಾತ್ ಪ್ರವಿವಿಶುಹು ಗುಹಾಂ ಎಂದು ವಿವರಿಸುತ್ತೆ. ಬೆಟ್ಟದಂತೆ ಮಲಗಿದ್ದ ಅವನ ಮೈಯನ್ನ ಗುಹೆಯೊಳಗಿನ ಬಂಗಾರದ ಬಣ್ಣದ ಗೋಡೆಗಳು ಕಾಂತಿ ದುಂಬಿಸುತ್ತಿದ್ದುವಂತೆ. ಎಬ್ಬಿಸಲು ಹೋಗಿದ್ದ ಸೈನ್ಯವು ರಕ್ತ ಮಾಂಸಾದಿ ಅನ್ನ ಪಾನಾದಿಗಳನ್ನೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕೊಂಡೆ ಒಯ್ಯುತ್ತಾರೆ. ಎದ್ದೊಡನೆ ತಿಂದು ಕುಡಿದೆ ಕಣ್ಣು ಬಿಡುವುದು ಅವನ ರೂಢಿಯಾಗಿತ್ತು. ಅದಾವುದು ಇಲ್ಲದಿದ್ದರೆ ಎಬ್ಬಿಸಿದವನನ್ನೇ ತಿಂದು ಬಿಡುತ್ತಿದ್ದ. ಎಮ್ಮೆ, ಜಿಂಕೆ, ಹಂದಿ ಮುಂತಾದ ನಾನಾ ಬಗೆಯ ಪ್ರಾಣಿಗಳ ಮಾಂಸಗಳು ರಾಶಿಯಾಗಿ ಒಯ್ಯಲ್ಪಟ್ಟಿದ್ದವು. ಮದ್ಯಗಳ ದೊಡ್ಡ ಪೀಪಾಯಿಗಳು ಕೂಡ.
ಎಲ್ಲರೂ ಗಟ್ಟಿಯಾಗಿ ಅರಚುತ್ತಾ ಎಬ್ಬಿಸ್ತಾರೆ, ಧೂಪ ಹಾಕ್ತಾರೆ, ಶಂಖಗಳನ್ನುತ್ತಾರೆ, ತಮಟೆಗಳನ್ನ ಕಿವಿಯ ಬಳಿ ಜೋರಾಗಿ ಬಾರಿಸ್ತಾರೆ, ಭೇರಿ ನಗಾರಿಗಳನ್ನ ಬಾರಿಸ್ತಾರೆ. ಆದರೂ ಫಲವಿಲ್ಲ. ಗುಹೆಯಲ್ಲಿ ಅಲ್ಲಲ್ಲಿ ಗೂಡು ಕಟ್ಟಿದ್ದ ಪಕ್ಷಿಗಳೆಲ್ಲವೂ ಹೆದರಿ ದಿಕ್ಕು ದಿಕ್ಕಿಗೆ ವಿದ್ರವಿಸುತ್ತವೆ. ಗದೆ, ಮರಗಳ ಕಾಂಡಗಳು, ಮುದ್ದರಗಳಿಂದ ಅವನ ಮೈಯನ್ನ ಹೊಡೆದು ಚುಚ್ಚಿದರೂ ಕೂಡ ಕುಂಭಕರ್ಣನಿಗೆ ಎಚ್ಚರವಿಲ್ಲ. ಅವನ ಮೈ ಮೇಲೆ ಕುದುರೆ, ಒಂಟೆ, ಕತ್ತೆ, ಆನೆಗಳನ್ನ ಹಿಂಡು ಹಿಂಡಾಗಿ ಬಿಟ್ಟು ಅವನನ್ನ ತಿವಿಯುತ್ತಾರೆ. ಲಂಕೆಗೆ ಬಿರಿಯುವಂತೆ ಅವು ಶಬ್ದ ಮಾಡಿದರೂ ಕೂಡ ಅವನಿಗೆ ಎಚ್ಚರವಾಗುವುದಿಲ್ಲ. ಅವನ ತಲೆಗೂದಲನ್ನ ತಿರುಚಿ ಕೀಳ್ತಾರೆ, ಅವನ ಕಿವಿಗಳನ್ನು ಕಚ್ಚುತ್ತಾರೆ, ಕಿವಿಗಳಲ್ಲಿ ನೀರು ಹುಯ್ಯುತ್ತಾರೆ, ಚೂಪಾದ ಆಯುಧಗಳಿಂದ ಅವನ ಮೈಯೆಲ್ಲವನ್ನ ತಿವಿತಾರೆ, ಪಿರಂಗಿಗಳನ್ನ ಸ್ಫೋಟಿಸಿ ಶಬ್ದ ಮಾಡ್ತಾರೆ. ಆದರೂ ಫಲವಿಲ್ಲ. ಕೊನೆಗೆ 1000 ಆನೆಗಳ ಹಿಂಡೊಂದನ್ನ ಅವನ ಮೈ ಮೇಲೆ ಹರಿಯ ಬಿಡ್ತಾರೆ. ಆಗ ಕೊಂಚ ಎಚ್ಚರವಾಗುತ್ತದೆ. ಒಡನೆಯೇ ಅರಿವಿಗೆ ಬಂದದ್ದು ಹಸಿವು, ಒಂದು ವಿಚಿತ್ರ ಭಯ ಆಗ ಅವನನ್ನು ಆವರಿಸಿಕೊಳ್ಳುತ್ತೆ. ಕೂಡಲೇ ಆಕಳಿಸ್ತಾನೆ. ಸುತ್ತಮುತ್ತ ಇಟ್ಟಿದ್ದ ಮಾಂಸವೆಲ್ಲವನ್ನ ತಿಂದು ರಕ್ತ ಮದ್ಯಾದಿಗಳನ್ನ ಕುಡಿದು ತೇಗಿ ಇನ್ನು ನಿದ್ದೆಗಣ್ಣಿನಿಂದ ಸುತ್ತ ನೋಡಿ ಅಲ್ಲಿದ್ದ ರಾಕ್ಷಸರನ್ನ ಕಂಡು ಇಷ್ಟು ಅಕಾಲದಲ್ಲಿ ತನ್ನನ್ನೆಬ್ಬಿಸುವುದನ್ನ ತಿಳಿದು ಅಚ್ಚರಿ ಪಡ್ತಾನೆ. ದೊರೆಗೇನಾಯಿತು? ಏನು ಭಯ? ಏಕೆ ನನ್ನನ್ನ ಹೀಗೆ ಎಬ್ಬಿಸಿದಿರಿ ಎಂದು ಗರ್ಜಿಸ್ತಾನೆ. ಸಣ್ಣ ಪುಟ್ಟ ಕಾರಣವಾಗಿದ್ದರೆ ಅಣ್ಣ ನನ್ನನ್ನ ಎಬ್ಬಿಸುತ್ತಿರಲಿಲ್ಲ. ಅಣ್ಣ ಕ್ಷೇಮವ? ಈಗ ಯುದ್ಧ ಮುಗಿಯಿತೆ? ರಾವಣ ಜೀವಸಹಿತ ಇರುವನೇ ಎಂದು ಕೇಳ್ತಾನೆ. ಆಗ ರಾಕ್ಷಸರು ಹೇಳ್ತಾರೆ, ಪ್ರಭು, ಅದಕ್ಕಿಂತ ಕೆಟ್ಟದು ನಡೆದಿದೆ. ರಾಮಚಂದ್ರ ರಾವಣನನ್ನ ಜೀವ ಭಿಕ್ಷೆ ನೀಡಿ ಊರಿಗೆ ಅಟ್ಟಿದ್ದಾನೆ. ವ್ರಜೇತಿ ಸಂಯುಗೆ ಮುಕ್ತೋ ರಾಮೇಣ ಆದಿತ್ಯ ತೇಜಸ ಎನ್ನುತ್ತಾರೆ. ಇದನ್ನ ಕೇಳಿ ಕುಂಭಕರ್ಣ ತನ್ನ ಪ್ರತಾಪದ ಬಗೆಗೆ ಜಂಬ ಕೊಚ್ಚಿಕೊಳ್ಳುತ್ತಾ ಬರುತ್ತೇನೆ ಎನ್ನುತ್ತಾನೆ. ಗುಹೆಯಿಂದ ಹೊರಬರುತ್ತಾನೆ. ರಾಜಮಾರ್ಗದಲ್ಲಿ ಲಂಕೆಯಲ್ಲಿ ಅರಮನೆಗೆ ನಡೆದು ಬರುತ್ತಿದ್ದರೆ ಇತ್ತ ಕೋಟೆಯಾಚೆಯ ವಾನರ ವೀರರು ಅವನ ಆಕೃತಿಯನ್ನ ಕಂಡೇ ಬೆದರಿ ಸಾಯುತ್ತಾರೆ. ಕುಂಭಕರ್ಣ ರಾವಣನನ್ನ ಅರಮನೆಯಲ್ಲಿ ಕಾಣ್ತಾನೆ. ರಾವಣ ತನ್ನ ದುಗುಡವೆಲ್ಲವನ್ನ ಹೇಳಿಕೊಂಡು, ಇಲ್ಲಿ ಉಳಿದಿರುವವರು ಕೇವಲ ಬಾಲವೃದ್ಧರು, ಅವರನ್ನಾದರೂ ಈಗ ಕಾಪಾಡು ಎಂದು ತಾಯಸ್ವೇ ಮಾಂ ಪುರೀಂ ಲಂಕಾಂ ಬಾಲವೃದ್ಧ ವಶೇಷಿತಾಂ ಎನ್ನುತ್ತಾನೆ. ಕುಂಭಕರ್ಣ ಮತ್ತೆ ನ್ಯಾಯಯುಕ್ತ ಮಾತುಗಳನ್ನಾಡ್ತಾನೆ. ಅಣ್ಣ, ಅಂದಿನ ಮಂತ್ರಾಲೋಚನೆ ಸಭೆಯಲ್ಲಿ ನಿನ್ನ ದೋಷವೆಲ್ಲವನ್ನ ಹೇಳಿ ಹಿತವನ್ನು ಹೇಳಿದ್ದೆ. ನೀನು ಮಾಡಿದ ಪಾಪ ಕರ್ಮದ ಫಲ ಇಷ್ಟು ಶೀಘ್ರವಾಗಿ ಬಂದಿತ್ತೆಂಬುದೇ ಆಶ್ಚರ್ಯ. ಯೋಚಿಸದೆ ನೀನು ಸೀತೆಯನ್ನ ಕದ್ದು ತಂದದ್ದೇ ಈ ಅನರ್ಥಕ್ಕೆಲ್ಲ ಮೂಲವಾಯಿತು. ಅಹಿತವಾದದ್ದನ್ನೇ ಹಿತದಂತೆ ಹೇಳುವ ನಿನ್ನ ಮಂತ್ರಿಗಳನ್ನ ನೀನು ದೂರ ಬಿಡಬೇಕಿತ್ತು. ವಿಭೀಷಣ ನಿನಗೆ ಹೇಳಿದ್ದೇ ಸರಿಯಾದ ಭಯ ಪರಿಹಾರ. ಕಾಲವಿನ್ನು ಮಿಂಚಿಲ್ಲ, ಈಗಲೂ ರಾಮನಿಗೆ ಸೀತೆಯನ್ನೊಪ್ಪಿಸು ಎನ್ನುತ್ತಾ ಯದುಕ್ತ ಮಿಹತೆ ಪೂರ್ವಂ ಕ್ರಿಯತಾಂ ಅನುಜೇನ ಛ ತದೇವ ನೋಹಿತಂ ಕಾರ್ಯಂ ಯದಿಚ್ಛಸಿ ಚ ತತ್ಕುರು ಎನ್ನುತ್ತಾನೆ. ಈ ಮಾತನ್ನ ಕೇಳಿದ ರಾವಣನಿಗೆ ಕೋಪ ನೆತ್ತಿಗೇರುತ್ತೆ. ಸಿಡಿಮಿಡಿಗುಟ್ಟುತ್ತಾನೆ. ಆಗಿದ್ದು ಆಗಿ ಹೋಯಿತು, ಹಳೆಯದನ್ನೇ ಮತ್ತೆ ಹೇಳಬೇಡ. ಈಗ ಏನು ಮಾಡಬೇಕೋ ಮಾಡು. ನಾನು ನೀತಿಗೆಟ್ಟೆ ಮಾಡಿದ್ದನ್ನು ನಿನ್ನ ಪರಾಕ್ರಮದಿಂದ ಸಮೀಕರಿಸು ಎನ್ನುತ್ತಾನೆ. ಅವನ ಮೊಂಡುತನ ಕಂಡ ಕುಂಭಕರ್ಣ ಬುದ್ಧಿ ಹೇಳಿ ಪ್ರಯೋಜನವಿಲ್ಲ ಎಂದು, ಅಣ್ಣ, ನಿನಗೆ ಬುದ್ಧಿ ಹೇಳಬೇಕಾದದ್ದು ನನ್ನ ಕರ್ತವ್ಯವಾದ್ದರಿಂದ ಹಾಗೆ ಹೇಳಿದ್ದಾಗಿ ಸಮರ್ಥಿಸಿಕೊಳ್ಳುತ್ತಾ ಹೀಗೆ ಹೇಳ್ತಾನೆ. ಅವಶ್ಯಂತು ಹಿತಂ ವಾಚ್ಯಂ ಸರ್ವಾವಸ್ತಂ ಮಯಾತವ ಬಂಧು ಭಾವಾದಭಿಹಿತಂ ಭ್ರಾತೃ ಸ್ನೇಹಾಶ್ಚ ಪಾರ್ಥಿವ ಎನ್ನುತ್ತಾನೆ. ಆಗಲಿ ಅಣ್ಣ ಎಂದು ಅಥ ಪೂರ್ವಂ ಹತೇತೇನ ಮೈತ್ವಾಂ ಹಂತಿ ರಾಘವಃ ಎನ್ನುತ್ತಾನೆ. ಅಂದರೆ ರಾಮನಿಂದ ನಾನು ಮೊದಲು ಸತ್ತ ಮೇಲೆ ನೀನು ಸಾಯುವೆ ಎಂದು. ದುಷ್ಕರ್ಮದ ಫಲ ತಪ್ಪದು ಎನ್ನುತ್ತಲೇ ಆ ದುಷ್ಕರ್ಮಿಯನ್ನ ಬಿಡಲಾಗದ ಪಾಶಕ್ಕೆ ಸತ್ತ ಕುಂಭಕರ್ಣ ಇಲ್ಲಿ ಒಬ್ಬ ದುರಂತ ನಾಯಕನಾಗ್ತಾನೆ. ಸೇನಾಪತಿತ್ವ ವಹಿಸಿ ಹೊರಟ ಕುಂಭಕರ್ಣನನ್ನ ಕಂಡು ಭಯಭೀತರಾದ ವಾನರರನ್ನ ಒಗ್ಗೂಡಿಸುವುದು ಅಂಗದನಿಗೆ ಸಾಕು ಬೇಕಾಗತ್ತೆ. ಕುಂಭಕರ್ಣ ವಾನರರನ್ನ ಹಿಡಿದು ತಿನ್ನುತ್ತಾ ಬರುತ್ತಾನೆ. ಸುಗ್ರೀವನನ್ನ ಹಿಡಿದು ಕಂಕುಳಲ್ಲಿಟ್ಟುಕೊಂಡು ಊರಿನತ್ತ ಹೊರಟು ಬಿಡ್ತಾನೆ. ಯುದ್ಧವೇ ಮುಗಿಯಿತೆಂದು ಭಾವಿಸಿ ಹಿಗ್ಗುತ್ತಾನೆ. ಊರ ಬೀದಿಗಳಲ್ಲಿ ರಾಕ್ಷಸ ಸ್ತ್ರೀಯರು ಕುಂಭಕರ್ಣನ ಸ್ವಾಗತಕ್ಕೆಂದು ಮೇಲಿಂದ ಚೆಲ್ಲಿದ ಸುಗಂಧ ತೀರ್ಥದಿಂದ ಸುಗ್ರೀವ ಎಚ್ಚೆತ್ತು ಕುಂಭಕರ್ಣನನ್ನ ಹಿಂಸಿಸಿ ಅವನ ಹಿಡಿತದಿಂದ ತಪ್ಪಿಸಿಕೊಂಡು ಶಿಬಿರಕ್ಕೆ ಬರ್ತಾನೆ. ಕುಂಭಕರ್ಣನಿಗೆ ಇದು ಮೊದಲನೇ ಪರಾಜಯ. ಮತ್ತೆ ಯುದ್ಧ ಭೂಮಿಗೆ ಬರುತ್ತಾ ಲಕ್ಷ್ಮಣನನ್ನ ಎದುರಿಸ್ತಾನೆ. ಅವನ ಯುದ್ಧ ಪರಾಕ್ರಮಕ್ಕೆ ಮೆಚ್ಚಿ, ಭೇಷ್, ನೀನಿನ್ನು ಬಾಲಕ, ನಿನ್ನ ಯುದ್ಧದಿಂದ ಸಂತುಷ್ಟನಾಗಿದ್ದೇನೆ, ದಾರಿ ಬಿಡು, ರಾಮನೆಡೆಗೆ ಸಾಗಬೇಕಾಗಿದೆ ಎನ್ನುತ್ತಾನೆ. ಶ್ರೀರಾಮನೊಡನೆ ಯುದ್ಧದಲ್ಲಿ ಕುಂಭಕರ್ಣ ನಿರಾಯುಧನಾಗ್ತಾನೆ.
ಕೈ ಕಾಲುಗಳಿಂದಲೇ ಘೋರ ಯುದ್ಧ ಮಾಡುತ್ತಾ ಅವನ ಮೈಯೆಲ್ಲ ರಾಮ ಬಾಣಗಳಿಂದ ತೂತಾಗಿ ಬೆಟ್ಟದಿಂದ ಸೊನೆಗಳು ಸ್ರವಿಸುವಂತೆ ರಕ್ತ ಒಸರಲಾರಂಭಿಸುತ್ತೆ. ವಾನರ ವೀರರು ಅವನ ಮೈ ಮೇಲೆ ಹತ್ತಿ ಜಗ್ಗುತ್ತಾ ನಾನಾ ದಿಕ್ಕುಗಳಿಂದ ಎಳೆದಾಡಿ ಪೀಡಿಸುತ್ತಾರೆ. ಯುದ್ಧ ವೀರರನ್ನು ತಿನ್ನುತ್ತಾ ರಕ್ತದ ಘಾಟು ಮೂಗಿಗೆ ಹತ್ತಿದ ಅವನಿಗೆ ವಿಭೀಷಣ ಅವನ ಕಣ್ಣಿಗೆ ಬೀಳ್ತಾನೆ. ತಮ್ಮ ವಿಭೀಷಣ, ನನ್ನ ಮೇಲೆ ಪ್ರಹಾರ ಮಾಡು, ಅದು ಕ್ಷತ್ರಧರ್ಮ, ಅದನ್ನ ಬಿಡಬೇಡ. ಅಣ್ಣನ ಮೇಲೆ ಸ್ನೇಹ ಬಿಟ್ಟು ರಾಮನಿಗೆ ಪ್ರಿಯವಾದುದನ್ನ ಮಾಡು. ನೀನು ರಾಮನ ಕಡೆ ಸೇರಿ ನಮ್ಮ ರಾಕ್ಷಸ ಕುಲಕ್ಕೆ ಒಳ್ಳೆಯದನ್ನೇ ಮಾಡಿರುವೆ. ಸತ್ಯ ಧರ್ಮಗಳನ್ನ ನಮ್ಮ ಕುಲದಲ್ಲಿ ರಕ್ಷಿಸಿದವನು ನೀನೊಬ್ಬನೇ. ಧರ್ಮದಲ್ಲಿರುವವರಿಗೆ ವ್ಯಸನವೆಂದಿಗೂ ಇಲ್ಲ. ಈ ನಮ್ಮ ಕುಲದ ಸಂತಾನಕ್ಕಾಗಿ ಕೊನೆಗೆ ಉಳಿಯುವವನು ನೀನೊಬ್ಬನೇ. ರಾಮ ಪ್ರಸಾದದಿಂದ ನೀನು ಅರಸನಾಗುವುದು ಖಂಡಿತ. ಆದರೆ ನೀನು ಈಗ ನನ್ನೆದುರು ನಿಲ್ಲಬೇಡ. ನಿನ್ನನ್ನ ನಾನೀಗ ರಕ್ಷಿಸಬೇಕಾಗಿದೆ. ನನಗೆ ಈಗ ನನ್ನವರಾರು ಪರರಾರು ಎಂಬ ವಿವೇಕವೇ ತಿಳಿಯುತ್ತಿಲ್ಲ. ಬೇಗ ಹೊರಟು ಹೋಗು ಎಂದು ಗೀಳಿಡುತ್ತಾನೆ. ಕುಂಭಕರ್ಣನ ಅಂತರಂಗದ ಮಾತನ್ನರಿತ ವಿಭೀಷಣ ಅಳುತ್ತಾನೆ. ಅಣ್ಣ, ಕುಲಹಿತಕ್ಕಾಗಿ ನಾನು ಆಡಿದ್ದೆಲ್ಲ ವ್ಯರ್ಥವಾಯಿತು. ಆ ಕುಲದ ಹಿತಕ್ಕಾಗಿಯೇ ಇತ್ತ ಬಂದೆ ಎನ್ನುತ್ತಾ ಪಕ್ಕಕ್ಕೆ ಸರಿಯುತ್ತಾನೆ. ಆಗ ರಾಮನನ್ನ ಎದುರುಗೊಳ್ತಾನೆ ಕುಂಭಕರ್ಣ. ನಾನು ವಿರಾಧನಲ್ಲ, ಕಬಂಧನಲ್ಲ, ಖರನೂ ಅಲ್ಲ, ವಾಲಿ ಮರೀಚ ಯಾರೂ ನನ್ನಂತಲ್ಲ, ನನ್ನನ್ನೆದುರಿಸು ಎಂದು ರಾಮನಿಗೆ ಸವಾಲೆಸೆಯುತ್ತಾನೆ ಕುಂಭಕರ್ಣ. ಶ್ರೀರಾಮನ ವಾಯುವ್ಯಾಸ್ತ್ರದಿಂದ ಕುಂಭಕರ್ಣನ ತೋಳು ಕತ್ತರಿಸಿ ಬೀಳುತ್ತೆ. ಇನ್ನೊಂದು ತೋಳು ಐಂದ್ರಾಸ್ತ್ರಕ್ಕೆ ಆಹುತಿಯಾಗತ್ತೆ. ಅರ್ಧಚಂದ್ರ ಬಾಣಗಳಿಂದ ಅವನ 2 ಕಾಲುಗಳು ಕತ್ತರಿಸ್ತಾವೆ. ಅವನ ಮುಖವೆಲ್ಲ ರಾಮ ಬಾಣಗಳು ನೆಟ್ಟು ಭಯಂಕರವಾಗಿ ವಿಕಾರವಾಗತ್ತೆ. ಕುಂಭಕರ್ಣನಿಗೆ ಯಾವ ಅಸ್ತ್ರ ಶಸ್ತ್ರವೂ ತಿಳಿದಿರಲಿಲ್ಲ. ಅವನಿಗಿದ್ದದ್ದು ಭೂತಾಕಾರದ ಶರೀರ ಶಕ್ತಿ, ಶತ್ರುಭಕ್ಷಣ ಅವನ ಯುದ್ಧ ತಂತ್ರವೆನಿಸಿತ್ತು. ಅವನ ಒಂದೇ ಒಂದು ಶೂಲಾಯುಧ ಆಗಲೇ ಪುಡಿಪುಡಿಯಾಗಿತ್ತು. ಬರೀ ದೇಹ ಬಲದಿಂದ ಹೋರಾಡಿ ಸತ್ತ. ಕೊನೆಗೆ ಐಂದ್ರ್ಯಾಸ್ತ್ರ ಅವನ ತಲೆಯನ್ನ ಕತ್ತರಿಸಿ ಆಕಾಶಕ್ಕೆ ಎಸೆಯುತ್ತೆ. 2 ಕಿವಿಗಳಲ್ಲಿ ಕುಂಡಲಗಳು ಸೂರ್ಯ ಚಂದ್ರರಂತೆ ಮಿಂಚಿ ನೆಗೆದು ನೆಲಕ್ಕೆ ಅವನ ತಲೆ ಅಪ್ಪಳಿಸುತ್ತೆ. ಅವನ ಡಿಂಭ ಉರುಳಿದ ರಭಸಕ್ಕೆ ಅದರಡಿಯಲ್ಲಿ ಸಿಕ್ಕಿ ಎಷ್ಟೋ ವಾನರರು ಸಾಯುತ್ತಾರೆ. ಕೆಳಗೆ ಬಿದ್ದ ಅವನ ತಲೆ ಎಷ್ಟೋ ಮಾಳಿಗೆಗಳ ಗೋಪುರಗಳನ್ನು ಕೆಡವುತ್ತದಂತೆ. ಅಂತೂ ಕುಂಭಕರ್ಣನ ಸಾವು ರಾವಣನ ಸಂಹಾರದಂತೆ ರೋಚಕ ಅಧ್ಯಾಯವಾಗಿ ನಿಲ್ಲುತ್ತೆ. ಇಲ್ಲಿ ರಾವಣನಿಗಿಂತಲೂ ಕುಂಭಕರ್ಣನನ್ನ ವಧಿಸುವುದೇ ದೊಡ್ಡ ವಿಚಾರವಾಗಿತ್ತು ಅನ್ನೋದು ನಾವು ಗಮನಿಸಬೇಕಾದ ವಿಚಾರ. ಇವಿಷ್ಟು ಕುಂಭಕರ್ಣನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.